ಎಲ್ಲಾರ ಮನೆಯಲ್ಲೂ ನ್ಯೂ ಇಯರ್ಗೆ ಕೇಕ್ ಕಟ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಕೇಕ್ ಮತ್ತೆ ಚಿಕನ್ ಕೂಡ ಕಟ್ ಮಾಡ್ತೀವಿ. ಹ್ಯಾಪಿ ನ್ಯೂ ಇಯರ್. ಕಟ್ ಮಾಡಿ ಎಲ್ಲರೂ ಕೈ ಇಟ್ಕೊ ದೈಕೆ ನೀನು ಮೊನ್ನೆ ಇಟ್ಕೊ ಹೋಗ್ಲೇ ಕಟ್. ಹ್ಯಾಪಿ ನ್ಯೂ ಇಯರ್. ಓಕೆ ತಿನ್ನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಸೊ ಇವತ್ತು ಎಲ್ಲರ ಲೈಫಲ್ಲೂ ಹೊಸ ವರ್ಷ ಶುರು ಆಗ್ತಿದೆ. ಅದನ್ನ ಖುಷಿಯಿಂದ ಶುರು ಮಾಡಿ. ಏನೇ ಕಷ್ಟಗಳಿತ್ತು ಎಲ್ಲ 2024 ಮರ್ತ್ಬಿಟ್ಟು 2025ಗೆ ಖುಷಿಯಾಗಿ ಹೆಜ್ಜೆ ಇಡಿ. ಸೊ ನಮ್ಮ ಮನೇಲಿ ನ್ಯೂ ಇಯರ್ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ಮನೇಲಿ ಮಲ್ಲಿಕಾ ಬಿರಿಯಾನಿ ತರಿಸಿದ್ರು, ಮುಸ್ಲಿಂ ಬಿರಿಯಾನಿ ತರಿಸಿದ್ರು ಆ್ಯಂಡ್ ಜಾಮೂನ್. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಟೇಸ್ಟ್ ಸಕ್ಕತ್ತಾಗಿದೆ. ಆ್ಯಂಡ್ ಐ ಲವ್ ಮುಸ್ಲಿಂ ಬಿರಿಯಾನಿ ಆ್ಯಕ್ಚುಲಿ. ಸೊ ದಟ್ಸ್ ಮೈ ಫೇವ್ರೆಟ್. ಆ್ಯಂಡ್ ಅದೇನು ಹೇಳ್ತಾ ಇಲ್ವಾ, ಜಾನ್ 1 ಅಂದರೆ ವರ್ಷ ಶುರು ಆಗೋ ದಿನ ಎಷ್ಟು ಖುಷಿಯಾಗಿರ್ತಿರೋ ವರ್ಷ ಪೂರ್ತಿ ಅಷ್ಟೇ ಖುಷಿಯಾಗಿರ್ತೀರಂತೆ. ಅದಕ್ಕೆ ವಿ ಆಲ್ವೇಸ್ ವೆರಿ ಹ್ಯಾಪಿ, ತುಂಬ ಖುಷಿಯಾಗಿ ಚೆನ್ನಾಗಿದ್ವಿ. ಬಟ್ ಐ ಡೋಂಟ್ ನೋ ಅದು ನಿಜಾನೋ ಅಲ್ಲೋ ಅಂತ, ಬಟ್ ನನ್ನ ನಂಬಿಕೆ ಅದು ಅಷ್ಟೇ. ಆ್ಯಂಡ್ ನಮ್ಮದೆಲ್ಲ ಊಟ ಆಯಿತು. ಸೊ ನಮ್ಮದೆಲ್ಲ ಊಟ ಆದಮೇಲೆ ನಮ್ಮ ನಂದಿನಿ ಅದ್ಗೇನೋ ನಮ್ಮ ಸುಮ್ಮನೆ ಇಬ್ಬರು ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನಮ್ಮ ಅಕ್ಕ ವೆಜ್ ತಿಂತಾ ಇದ್ದಾರೆ, ಓಕೆನಾ. ಅದು ಯಾಕಂದರೆ ಅವ್ರದ್ದು ಮೊನ್ನೆ ತಾನೇ ಗೃಹ ಪ್ರವೇಶ ಆಯ್ತಲ್ವ. ಸೊ ಅವರು ಐ ಗೆಸ್ 45 days ಆರ್ ಸಮಥಿಂಗ್ ಏನೋ ತಿನ್ನಂಗಿಲ್ಲ ಅವರು. ಅದಕ್ಕೆ ಅವ್ರಿಗೆ ಮಾತ್ರ ವೆಜ್ ತರಿಸಿ ಕೊಟ್ಟಿದ್ದೀವಿ. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಗ್ರೇವಿ ಎಲ್ಲ. ಏನ್ ಮಾಡು 1 2 3 ದೆನ್ ನಾವು ಮನೇಲಿ ಕೂತು ಬೋರ್ ಆಗೋಗ್ಬಿಟ್ಟಿತ್ತು. ಸೊ ನಮ್ಮ ಮನೆ ಹತ್ರ ಇರೋ ಮಾಲ್ ಅಂದರೆ ಓರಿಯನ್ ಅವೆನ್ಯೂ. ಸೊ ಅದಕ್ಕೆ ನಾನು ಜನನಿ ಇಬ್ಬರೇ ಗಾಡಿಯಲ್ಲಾದರೂ ಹೋಗ್ಬಿಟ್ಟು ಜಸ್ಟ್ ಸುಮ್ಮನೆ ಸುತ್ತಾಕೊಂಡು ಬರೋಣ ಅಂತ ಬಂದ್ವಿ. ಸೊ ಓರಿಯನ್ ಮಾಲಲ್ಲಿ ಕ್ರಿಸ್ಮಸ್ಗೆ ಎಲ್ಲ ಏನೋ ಮಾಡಿದರು. ಸೊ ಹೋಗೋಣ ಅಂದ್ಕೊಂಡು ಫೈನಲಿ ಜಾನ್ 1 ಹೋಗುವಾಗಾಯಿತು. ಸೊ ಬಂದು ಒಳಗಡೆ ಎಲ್ಲ ಹೋದ್ವಿ. ದೆನ್ ಮಾಲ್ ಮೇಲೆ ಹೋಗಿದ ತಕ್ಷಣ ಗೇಮ್ಸ್ ಹತ್ರ ಹೋದ್ವಿ ಫಸ್ಟು. ಸೊ ಗೇಮ್ಸಲ್ಲಿ ಒಂದೇ ಒಂದು ಗೇಮ್ ಆಡೋಣ ಅಂತ ಆಡಿದ್ವಿ. ಅದಾದಮೇಲೆ ಸ್ಕ್ಯಾರಿ ಹೌಸ್ ಹತ್ರ ಬಂದ್ವಿ. ಶಿ ಲೈಕ್ ಸ್ಕ್ಯಾರಿ ಹೌಸ್ಗೆ ಹೋಗಬೇಕು ಅಂತ ಕೇಳಿದ್ಲು. ಸೊ ಅದಕ್ಕೆ ಓಕೆ ಹೋಗೋಣ ಅಂತ ಹೋದ್ವಿ. ಅದಾದಮೇಲೆ ಆಚೆ ಬಂದು ಏನಾದರೂ ತಿಂದಿರೋ ಮನೆಗೆ ಹೋಗೋಕ್ಕಾಗುತ್ತಾ. ಸೊ ಓಕೆ, ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ವಿ ಕೇಮ್ ಟು ಶ್ರೀರಾಜ್ ಲಸ್ಸಿ ಬಾರ್, ನಮ್ಮ ಮನೆ ಹತ್ರ ಇರೋದು. ಸೊ ಅಲ್ಲಿಗೆ ಬಂದು ಇಬ್ಬರೂ ಹೋಗ್ಬಿಟ್ಟು ಹಾಟ್ ಚಾಕ್ಲೇಟ್ ಫಜ್ ತೊಗೊಂಡ್ವಿ. ಇಬ್ಬರೂ ಒಂದೇ ತೊಗೊಂಡ್ವಿ. ಸೊ ತೊಗೊಂಡು ಚೆನ್ನಾಗಿ ತಿಂದ್ಬಿಟ್ಟು ಮನೆಗೆ ಹೋದ್ವಿ. ಸೊ ನಮ್ಮನೇಲಿ ಒಂದು ಚಿಕ್ಕದಾಗಿ ಕ್ಯೂಟಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಚಾಕೊಲಾವಾ ಕೇಕ್ ಕಟ್ಕೊಂಡು. ಸೊ ಮತ್ತೆ ನಾವು ಓರಿಯನ್ ಅವೆನ್ಯೂ ಮಾಲಿಗೆ ಬಂದ್ವಿ. ಬಿಕಾಸ್ ಮೂವಿ ಬುಕ್ ಆಗಿತ್ತು ನೈಟ್ 10:30 ಶೋಗೆ. ಸೊ ಆಲ್ಮೋಸ್ಟ್ 10 o'clock ಎಲ್ಲ ಹೋಗಿ ಎಲ್ಲರೂ ಫುಲ್ ಫ್ಯಾಮಿಲಿ ಹೋಗ್ತಿದ್ವಿ, ಎಷ್ಟೊಂದು ಜನ ಬರ್ತಿದ್ರು. ಸೊ ಶೋಗೆ ಲೇಟ್ ಆಗ್ತಿತ್ತು ಅಂತ ನಾವು ಓಕೆ ಅವ್ರವ್ರಿಗೆ ಸ್ಕ್ಯಾನರ್ ಕಳಿಸ್ಬಿಟ್ಟು ನಾವು ಮೇಲೆ ಬಂದ್ವಿ. ಓಕೆ ಹೋಗ್ಬಿಟ್ಟು ಸೀಟಲ್ಲಿ ಕುತ್ಕೊಂಡ್ಬಿಡೋಣ, ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಅಂತ ಹೋಗ್ಬಿಟ್ವಿ. ದೆನ್ ವಿ ಎಂಟರ್ ದ ಥಿಯೇಟರ್. ಮ್ಯಾಕ್ಸ್ ಮೂವಿ ಫುಲ್ ಮ್ಯಾಕ್ಸಿಮಮ್ ಮಾಸ್. ಸೊ ವಿ ವೆಂಟ್ ಇನ್ ಸೈಡ್. ಇಟ್ ವಾಸ್ ವೆರಿ ನೈಸ್. ಓರಿಯನ್ ಅವೆನ್ಯೂಲಿ ಮಾಲ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ, ನಿಜವಾಗ್ಲೂ.
ಜನ ಹೋಗಿದ್ವಿ ಅಂತ ಆಲ್ಮೋಸ್ಟ್ 2.5 rows ನಾವೇ ಬುಕ್ ಮಾಡಿದ್ದು ಥಿಯೇಟ್ರಲ್ಲಿ. ಸೊ ಎಷ್ಟು ಜನ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ದ ಮ್ಯಾಕ್ಸ್ ಮೂವಿ ವಾಸ್ ತುಂಬ ಚೆನ್ನಾಗಿತ್ತು. ಬೇರೆಯವ್ರ ಒಪಿನಿಯನ್ ನನಗೆ ಗೊತ್ತಿಲ್ಲ, ಬಟ್ ನನ್ನ ಒಪಿನಿಯನ್ ನನಗೆ ಇಷ್ಟ ಆಯಿತು ಮೂವಿ. ಆ್ಯಂಡ್ ಆಲ್ಮೋಸ್ಟ್ 1 o'clock ಆಗಿಬಿಟ್ಟಿತ್ತು ಮೂವಿ ಬಿಡೋ ಅಷ್ಟೊತ್ತಿಗೆ. ಫುಲ್ ಚಳಿ ಆಗ್ತಿತ್ತು, ಎಲ್ಲರೂ ನಡ್ಗೋಗ್ತಿದ್ರು. ಸೊ ಫಸ್ಟ್ ಮನೆಗೆ ಹೋಗೋಣ ಅಂತ ಕಾಯ್ತಾಯಿದ್ವಿ. ಬಟ್ ಸೊ ಈಗಷ್ಟೇ ಮೂವಿ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇಟ್ಸ್ 1 o'clock, ನಿದ್ದೆ ಬರ್ತದೆ. ಆ್ಯಂಡ್ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ನ್ಯೂ ಇಯರ್ ಹೀಗಿತ್ತು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಗಾಯ್ಸ್. ಬಾಯ್.